ಒಂದು ಹುಡುಗಿ ಮನೆ ಕೆಲಸ ಮಾಡ್ಬೇಕಾರೆ ತಲೆ ತಿರುಗಿ ಕೆಳಗಡೆ ಬಿದ್ದೋಯ್ತಾಳೆ. ಅಲ್ಲಿ ಓನರು ಬಂದು ನೋಡ್ತಾರೆ, ಹುಡುಗಿ ಬಿದ್ಲಲ್ಲಪ್ಪ ಅಂತ ಅವಯ್ಯ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇಲ್ಲ. ಆ ಹುಡುಗಿನ ಕರ್ಕೊಂಡೋಗಿ ಹಾಳು ಮಾಡ್ಬಿಡ್ತಾನ್ರಿ. ಆ ಹುಡುಗಿ ವಯಸ್ಸು ಎಷ್ಟು ಗೊತ್ತಾ? ಒಂದ್ 14-15 ಇರ್ಬೇಕಷ್ಟೇ. ಆ ಹುಡುಗಿನ ಒಬ್ಬ ಲವ್ ಮಾಡ್ತಾನೆ. ಅವನು ಚಿಕ್ಕ ಹುಡುಗನೇ, 16-15 ವಯಸ್ಸು ಇರುತ್ತೆ ಅವನಿಗೂ. ಇವನೇ ಪ್ರೆಗ್ನೆಂಟ್ ಮಾಡಿದ್ದಾನೆ, ಹುಡುಗಿನ ಹಾಳು ಮಾಡಿದಾನೆ ಅಂತ ಪೊಲೀಸ್ ಅವರು ಅವನ್ನ ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾರೆ. ಆಮೇಲೆ ಆ ಹುಡುಗಿ ಪರಿಸ್ಥಿತಿ ಏನಾಯ್ತು, ಹತ್ತು ಪಾಪ ಹುಡುಗಿ ಸಖತ್ತು ಕಷ್ಟ ಬೀಳ್ತಾಳ್ರಿ. ಲಾಸ್ಟ್ ಅಲ್ಲಿ ಪೊಲೀಸ್ ಅವರೇ ಕಂಡಿದ್ದಾರೆ ಆ ಹುಡುಗಿನ ಹಾಳು ಮಾಡಿರೋದು ಯಾರಂತ. ಕಂಡಿಡ್ದಾದ್ಮೇಲೆ ಆ ವಯ್ಯನಿಗೆ ಏನ್ ಶಿಕ್ಷೆ ಆಗುತ್ತೆ ಅನ್ನೋದೇ ಈ ಮೂವಿ ಸ್ಟೋರಿ. ಸರಿ ಬನ್ನಿ, ಸ್ಟೋರಿ ಮಾತ್ರ ಸಕ್ಕದಾಗೈತೆ, ಆರಾಮಾಗಿ ಕುತ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಮೂವಿ ಕಡೆಗೆ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಹುಡುಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಕುತ್ಕೊಂಡೈತೆ. ಆ ಕಡೆಯಿಂದ ಒಂದು ಲೇಡಿ ಬಂತು, ಆ ಹುಡುಗಿನೇ ಗುರಾಯಿಸ್ತಾ ಇದೆ. ಹಂಗೆ ಈ ಕಡೆ ಒಂದು ಸಿಗ್ನಲ್ ಅಲ್ಲಿ ತೋರಿಸ್ತಾರೆ, ಒಂದು ಫ್ಯಾಮಿಲಿ ಮುಂದೆ ನಿಂತೈತೆ. ಆ ಪೊಲೀಸ್ ಅಪ್ಪ ತಗೊಂಡೋಗಿ ಗಾಡಿನ ಗುದ್ದು ಬಿಡ್ತಾನೆ. ಗುದ್ದಿರೋದಲ್ದೆ ಆ ಫ್ಯಾಮಿಲಿಗೆ ಆ ಪೊಲೀಸ್ ಅವನು ಬೈತಾನೆ. ಪಕ್ಕದಲ್ಲಿ ಕುಂತಾರಲ್ಲ ಅವರೇ ಇನ್ಸ್ಪೆಕ್ಟರ್, ನಮ್ಮ ಹೀರೋಯಿನ್ ಅವರೇನೆ. ಹೋಗ್ಬಿಟ್ಟು ಸಾರಿನಪ್ಪ ಏನ್ ಅನ್ಕೊಂಡ್ಬಿಟ್ರಿ, ಹುಷಾರಾಗಿ ಹೋಗ್ರಿ ಅಂತ ಅವ್ರನ್ನ ಕಳಿಸ್ಬಿಟ್ಟು ಜೀಪಲ್ಲಿ ಕುತ್ಕೊಂಡು ಎತ್ತೋ ಗಾಡಿ ಅಂತಾರೆ. ಗಾಡಿ ಸೀದಾ ಸ್ಟೇಷನ್ ಗೆ ಬಂತು. ಅಲ್ಲಿ ವಾಕಿ ಟಾಕಿಯಲ್ಲಿ ಏನೋ ಮೆಸೇಜ್ ಬರ್ತಾ ಇದೆ. ಪೊಲೀಸ್ ಅಮ್ಮ ಹೇಳ್ತಾವ್ರೆ, ಇದೇನು FM ಏನೋ ಹಾಡು ಕೇಳ್ತಾ ಇದೀರಾ. ಈ ಕಡೆ ಸ್ವಲ್ಪ ಕೈದಿಗಳನ್ನ ಸ್ಟೇಷನ್ ಅಲ್ಲೇ ಇಟ್ಟಿದ್ದಾರೆ. ಅವ್ರಿಗೂ ಏನೋ ಇವ್ರನೇನು ದತ್ತು ತಗೊಂಡಿದ್ದೀರಾ, ಇಲ್ಲೇ ಊಟ ಹಾಕಿ ಸಾಕೋದಕ್ಕೆ ಫಸ್ಟ್ ಇವ್ರನ್ನೆಲ್ಲ ಕೋರ್ಟ್ ಕಳಿಸು ಅಂತ ಮೇಡಮ್ ಅವರು ಬರ್ತಾರೆ. ಅಲ್ಲಿಗೊಂದು ಲೇಡಿ ಬಂತು. ಅದೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದ್ವಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಹುಡುಗಿ ನೋಡ್ತಾ ಇದ್ದಲ್ಲ ಆ ಲೇಡಿ ಬಂದು, ಮೇಡಮ್ ಅವರೇ ಮೊನ್ನೆ ಒಂದು ಹುಡುಗಿನ ಕೇಳಿದ್ರಲ್ಲ ಮೇಡಮ್ ಅವರೇ, ಅವಳನ್ನ ನಾನು ರೈಲ್ವೆ ಸ್ಟೇಷನ್ ನೋಡಿದೆ, ಬನ್ನಿ ಮೇಡಮ್ ಅಂತ ಅವ್ರನ್ನ ಕರ್ಕೊಂಡು ಬರ್ತಾರೆ. ಆ ಹುಡುಗಿನ ಅವ್ರ ಮಾವಯ್ಯ ಕಾರಲ್ಲಿ ಕುಂಡಿಸ್ಕೊಂಡು ಎಲ್ಲೋ ಆಚೆ ಕರ್ಕೊಂಡು ಹೋಯ್ತಾವನೆ. ಇನ್ನ ಲೇಡಿನ ಕೆಳಗೆ ಇಳಿಸ್ಬಿಟ್ಟು ಪೊಲೀಸ್ ಅಮ್ಮ ಆ ಜೀಪ್ ನ ಆ ವ್ಯಾನ್ ನ ಚೇಸಿಂಗ್ ಮಾಡ್ತಾರೆ. ಹಂಗೆ ಚೇಸಿಂಗ್ ಮಾಡಿ ಒಂದ್ ಕಡೆ ಹಿಡಿದು ಬಿಡ್ತಾರೆ. ಇನ್ನ ಅವ್ರ ಮಾವಯ್ಯ ಓಡೋಗ್ಬಿಟ್ಟ ಹುಡುಗಿನ ಸ್ಟೇಷನ್ ಗೆ ಕರ್ಕೊಂಡ್ ಬಂದ್ರು. ಈ ಕಡೆ ಒಂದು ಹುಡುಗ ಎದ್ದು ಬಿದ್ದು ಓಡ್ತಾವನೆ. ಇವ್ರು ಬೇರೆ ಯಾರು ಅಲ್ಲ, ಆ ಹುಡುಗಿ ಲವರ್. ಅವನನ್ನು ಹಿಡಿದು ಸ್ಟೇಷನ್ ಕರ್ಕೊಂಡ್ ಬಂದ್ರು. ಅಲ್ಲಿ ಕುಂದಿರಿ ಯಾರು ಗೊತ್ತಾ, ಇನ್ಸ್ಪೆಕ್ಟರ್ ನಮ್ಮ ರಾಕ್ಲಿನ ವೆಂಕಟೇಶ್. ಏನೋ ಈ ಹುಡುಗನ ಚಡ್ಡಿ ಬೀಚ ಅಂತಾರೆ. ಅವನು ಚಡ್ಡಿ ಬಿಸ್ತಾನೆ. ಹೆಂಗೋ ಇಷ್ಟೇ ಇಟ್ಕೊಂಡು ಇಷ್ಟು ದೊಡ್ಡ ಕೆಲಸ ಮಾಡಿದೆ ಅಂತ ವೆಂಕಟೇಶನ ಕೇಳ್ತಾವ್ರೆ. ಅದಕ್ಕೆ ಅವನು ಸರ್ ಅಂತ ಹೆಮ್ಮೆಯಿಂದ ಒಪ್ಕೊಂತಾವನೆ. ಹೌದು ನಾನೇ ಆ ಹುಡುಗಿ ಹತ್ರ ಸ್ವಲ್ಪ ಹಂಗೆ ಹಿಂಗೆ ಇದ್ದಿದ್ದು ಅಂತ. ಈ ಕಡೆ ಆ ಮೇಡಮ್ ಅವ್ರನ್ನ ತೋರಿಸ್ತಾರೆ. ಹುಡುಗಿ ಹತ್ರ ಅವ್ರು ಎಂಕ್ವೈರಿ ಮಾಡ್ತಾವ್ರೆ. ಇಲ್ಲಿ ನೋಡೆ, ಯಾರಿಗೂ ಭಯ ಬೀಳ್ಬೇಡ, ಏನು ತಲೆ ಕೆಡಿಸ್ಕೊಂಬೇಡ, ನಾನಿದ್ದೀನಿ ನಿನ್ ಜೊತೆ. ಆ ಹುಡುಗ ನಿನ್ನ ಹಾಳು ಮಾಡ್ದಲ್ಲ, ಹೆಂಗ್ ಹೇಳು ಏನ್ ಮಾಡ್ದ ಅಂತ ಕೇಳ್ತಾವ್ರೆ. ಅದಕ್ಕೆ ಆ ಹುಡುಗಿನೂ ಹತ್ಕೊಂಡು, ಅಕ್ಕ ಅವ್ನು ತುಂಬಾ ಒಳ್ಳೆಯವನಕ್ಕ, ಅವನ್ನ ಏನು ಮಾಡಬೇಡ್ರಿ ಅಂತ ಹೇಳ್ತಾವ್ರೆ. ಇನ್ನ ಪೊಲೀಸ್ ಅಮ್ಮನು ನಮ್ಮ ವೆಂಕಟೇಶ್ ನನಗೆ ಫೋನ್ ಮಾಡಿದ್ರು. ಏನ್ ಸರ್ ಹುಡುಗ ಏನಂದ? ಆ ಕಡೆಯಿಂದ ವೆಂಕಟೇಶ್ ಹುಡುಗ ಎಲ್ಲ ಒಪ್ಕೊಂಡ್ಬಿಟ್ಟ, ಅವನೇ ಮಾಡಿದಂತೆ. ಹ್ಞೂ ಸರ್, ಈ ಹುಡುಗಿ ನಾನು ಎಂಕ್ವೈರಿ ಮಾಡಿದೆ, ಇಬ್ರು ಸೇರ್ಕೊಂಡೇ ಮಾಡ್ಕೊಂಡಿದ್ದಾರೆ ಅಂತ ಇಬ್ರು ಫೋನ್ ಅಲ್ಲಿ ಮಾತಾಡ್ತಾವ್ರೆ. ಪೊಲೀಸ್ ಅಮ್ಮನು ಹೇಳ್ತಾ ಇದೆ, ಸರ್ ಅದೇ ನಿಮ್ ಫ್ರೆಂಡ್ ಇದನ್ನಲ್ಲ ಕೋಣಬಾಯಿ ಲಾಯರ್, ಅವನು ಸ್ವಲ್ಪ ಮಾತಾಡ್ಬಿಡಿ ಸರ್ ಅಂತ ಹೇಳ್ತಾರೆ. ಸರಿ ನಮ್ಮ ಮಾತಾಡ್ತೀನಿ ಅಂತ ಇವ್ರು ಹಂಗೆ ಆಚೆ ಬರ್ತಾರೆ. ಅಲ್ಲೊಂದು ಅಜ್ಜಿ ಬಡ್ಕೊಂತ ಇದೆ. ಅಜ್ಜಿ ಮೊಮ್ಮಗನ್ನ ಇವಾಗ ಸ್ಟೇಷನ್ ಕರ್ಕೊಂಡ್ ಬಂದಿರೋದು ಇವರು. ಸರ್ ಅವ್ನು ಚಿಕ್ಕ ಮಗು ಸರ್, ಅವ್ನು ಏನೋ ಮಾಡಿರಲ್ಲ ಅಂತ ಹೇಳ್ತಾವ್ರೆ. ಏನೋ ಮಗುನೇ ಇನ್ನೊಂದು ಮಗು ಮಾಡಿದಾನ, ನಡಿ ಅಂತ ಹೇಳಿ ಅಜ್ಜಿನ ಕಳಿಸ್ಬಿಟ್ಟು ಇವ್ರು ಕಾರಲ್ಲಿ ಬರ್ತಾವ್ರೆ. ಕಾರಲ್ಲಿ ಬರ್ಬೇಕಾದ್ರೆ ಲಾಯರ್ಗೆ ಫೋನ್ ಮಾಡಿ ಈ ತರ ಕರ್ಕೊಂಡ್ ಬರ್ತೀನಿ, ಅವನಿಗೆ ಶಿಕ್ಷೆ ಆಗಬೇಕು ಅಂತ ಪೊಲೀಸ್ ಅವರು ಅದೇ ವೆಂಕಟೇಶ್ ಹೇಳ್ತಾವ್ರೆ. ಕೋರ್ಟ್ಗೂ ಕರ್ಕೊಂಡ್ ಬಂದ್ರು. ಜಡ್ಜ್ ಸಾಹೇಬ್ರು ಮಾತಾಡ್ತಾವ್ರೆ. ಅವ್ನು ನೋಡ್ರಿ ಆ ಹುಡುಗಿಗೆ ಲೈನ್ ಆಗ್ತಾವನೆ. ಆ ಜಡ್ಜ್ ಸಾಹೇಬ್ರು ಲವ್ ನಿನ್ಗೆ ಎಷ್ಟೋ ವಯಸ್ಸು ಅಂತಾರೆ. ಹುಡುಗ ಮಾತುಕತೆನೇ ಇಲ್ಲ. ಸರಿ ನಿನ್ ಹೆಸರೇನು ಅಂತಾರೆ. ಕಾತ್ ಅಂತ ಹೇಳ್ತಾನೆ. ಕಾತ್ ಅಂದ್ರೆ ಗಾಳಿ ಅಂತ ಅವನ ಹೆಸರು. ನಿಮ್ಮ ಅಪ್ಪನ ಹೆಸರೇನು ಅಂತ ಹೇಳಿದ ತಕ್ಷಣ ಹುಡುಗ ಸೈಲೆಂಟ್ ಆಗೋದ. ಏನಮ್ಮ ಪೊಲೀಸ್ ಅಮ್ಮ, ಅಪ್ಪನ ಹೆಸರು ಗೊತ್ತಿಲ್ಲ, ವಯಸ್ಸು ಗೊತ್ತಿಲ್ಲ, ಮಿಕ್ಕಿದ ಕೆಲಸ ಅಲ್ಲ, ಹುಡುಗ ಚೆನ್ನಾಗೇ ಮಾಡ್ತಾನೆ ಅಂತ ಎಲ್ಲಾರು ನಗ್ತಾವ್ರೆ. ಪೊಲೀಸ್ ಅಮ್ಮನು ಸರ್ ಆ ಹುಡುಗಿನ ಕರ್ಕೊಂಡೋಗಿ ನಾನು ನೋಡ್ಕೊಂಬೋದ ಅಂತ ಕೇಳ್ತಾರೆ. ಜಡ್ಜ್ ಸಾಹೇಬ್ರು ಯಾಕಮ್ಮ ಇರ್ನಾರ್ದೇ ಇರವಿ ಬಿಡ್ಕೊಂತೀಯಾ, ಅವಳು ಹೆಂಗೋ ಹೋಗ್ಲಿ ಬಿಡು, ನಿನಗೆ ಯಾಕೆ ಅಂತ ಹೇಳ್ತಾರೆ. ಇಲ್ಲ ಸರ್ ನಮ್ಮ ಯಜಮಾನ್ರು ಒಂದು ಫೌಂಡೇಶನ್ ಇಟ್ಟಿದ್ದಾರೆ, ಅಲ್ಲಿ ಕರ್ಕೊಂಡೋಗಿ ಅವಳನ್ನ ಸಾಕೋತೀನಿ ಅಂತ ಪೊಲೀಸ್ ಅಮ್ಮ ಹೇಳಿದ್ರು. ಸರಿ ಅವಳನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋಗು, ಅಲ್ಲಿ ಚೆಕ್ ಮಾಡಿಸ್ಬಿಟ್ಟು ಮಗು ಆದ್ಮೇಲೆ ಬೇಕಾದ್ರೆ ನೀನು ಕರ್ಕೊಂಡೋಗು ಅಂತ ಜಡ್ಜ್ ಸಾಹೇಬ್ರು ಬರ್ಕೊಟ್ಬಿಡ್ತಾರೆ. ಹುಡುಗನ ರಿಮೆಂಡ್ ರೂಮ್ಗೆ ಹಾಕಿದ್ರು. ಅದೇ ಚಿಕ್ಕ ಹುಡುಗರು ಜೈಲು. ಆ ಹುಡುಗನು ಹಂಗೆ ಆ ಪೊಲೀಸ್ ವ್ಯಾನ್ ಅಲ್ಲಿ ಹೋಗ್ತಾವನೆ. ಈ ಹುಡುಗಿ ನೋಡ್ರಿ ಹೆಂಗ್ ಅಳ್ತಾವಳೆ ಅಂತ. ಆ ಪೊಲೀಸ್ ಅಮ್ಮನೆ ಲವ್ ಎತ್ತೋ ಗಾಡಿ ಆ ಹುಡುಗಿ ಅಳ್ತಾವಳೆ ಅಂತ ಬೈತಾರೆ ಆ ಡ್ರೈವರ್ಗೆ. ಇನ್ನ ಆ ಹುಡುಗನು ಜೈಲಿಗೆ ಹೋದ. ಅಲ್ಲಿ ನೋಡಿ ಇಬ್ರು ರೇಗಿಸ್ತಾ ಅವ್ರೆ. ಇನ್ನ ಅಲ್ಲಿ ಡಾಕ್ಟರ್ನು ಬ್ಲಡ್ ಚೆಕ್ಅಪ್ ಮಾಡ್ತಾರೆ. ಹುಡುಗ ಕೇಳ್ತಾವನೆ, ಅಣ್ಣ ಏನೇ ಕಣ ಬ್ಲಡ್ ಚೆಕ್ಅಪ್ ಮಾಡ್ತಾ ಇದೀಯಾ, ನಿನಗೇನ ಲೇಡೀಸ್ ಕಾಯಿಲೆ ಇದೆಯಾ ಅಂತ ಚೆಕ್ ಮಾಡಕ್ಕೆ ಅಂತ ಹೇಳ್ತಾವನೆ. ಅಣ್ಣ ಲೇಡೀಸ್ ಕಾಯಿಲೆ ಲೇಡೀಸ್ ಬರುತ್ತೆ, ನನಗೇನೆ ಕಣ ಬರುತ್ತೆ, ನನ್ ಗಂಡಸು ಅಪ ಆಗ್ತಾ ಇದೀನೋ ನಾವು ಅಂತ ಆ ಡಾಕ್ಟರ್ ಹತ್ರ ಇವನು ಹೇಳ್ತಾವನೆ. ಇನ್ನ ಅವ್ರಿಗೆ ಕಟಿಂಗ್ ಗಿಟ್ಟಿಂಗ್ ಎಲ್ಲ ಮಾಡಿ ಊಟ ಎಲ್ಲ ಕೊಡ್ತಾವ್ರೆ. ಆ ಊಟ ಹಾಕೋ ಆಂಟಿಗೂ ಆ ಚಿಕ್ಕ ಹುಡುಗ ಹೇಳ್ತಾವ್ರೆ, ಆಂಟಿ ಹುಡುಗ ಬಸರಿ ಮಾಡ್ಬಿಟ್ಟು ಬಂದವನೆ, ಸ್ವಲ್ಪ ಅನ್ನ ಕಮ್ಮಿ ಹಾಕು, ಆಮೇಲೆ ನಿನಗೂ ಏನಾರು ಮಾಡ್ಬಿಡ್ತೇನೆ ಅಂತ ತಿರ್ಗಾ ಇವನ್ನ ರೇಗಿಸ್ತಾವ್ರೆ. ಹೋದ ಊಟ ಮಾಡ್ಕೊಂಡು ಕುಂತವನೆ. ತಿರ್ಗಾ ಹುಡುಗರು ರೇಗಿಸ್ತಾರ್ರಿ ಇವನ್ನ. ಏನೋ ಮಾಡ್ದೆ ಆ ಹುಡುಗಿ ಏನಕ್ಕೋ ಹಂಗಳ್ತಾ ಇದ್ಲು, ಹೆಂಗೋ ಮಾಡ್ದೆ ಹಂಗಿಂಗಂತ ಮಾತಾಡ್ತಾರೆ ನೋಡಿ. ಇವನು ಕೋಪ ಬಂದು ಅವ್ರನ್ನ ಹೊಡೆದ್ಬಿಡ್ತಾನೆ. ಇನ್ನ ಅಲ್ಲೊಬ್ರು ಕಾನ್ಸ್ಟೇಬಲ್ ಇರ್ತಾರೆ, ಬಂದು ಹುಡುಗರನ್ನ ಬಿಡಿಸ್ತಾರೆ. ಆ ಕಾನ್ಸ್ಟೇಬಲ್ ಕಾಲ್ನ ಅವ್ರಿಬ್ರು ಹುಡುಗರು ಇದಾರಲ್ಲ ಅವ್ರಿಗೆ ಎಳೆದ್ ಬಿಡ್ತಾರೆ. ಕರೆಕ್ಟ್ ಆಗಿ ಅವ್ನ ಅಡ್ಡ ಮಲ್ಕೊಂಡಿದ್ದಾನೆ. ಅದಕ್ಕೆ ಆ ಹುಡುಗರು, ಸರ್ ಇವನು ಫಸ್ಟೇ ಒಬ್ಬಳನ್ನ ಪ್ರೆಗ್ನೆಂಟ್ ಮಾಡಿದಾನೆ, ದೂರ ಹೋಗಿ ಸರ್, ಇಲ್ಲ ನಿಮ್ಮನ್ನು ಪ್ರೆಗ್ನೆಂಟ್ ಮಾಡ್ಬಿಡ್ತಾನೆ ಅಂತ ಹೇಳಿದ ತಕ್ಷಣ ಪೊಲೀಸ್ ಅಪ್ಪನಿಗೆ ಬರುತ್ತೆ ನೋಡಿ ಕೋಪ. ನಮ್ಮ ಹೀರೋ ಹುಡುಗನ್ಗೆ ಮುಖ ಹೊಡಿತಾನ್ರಿ ಅವಯ್ಯ. ಇನ್ನ ಅಲ್ಲೇ ಒಬ್ರು ಒಳ್ಳೆ ಕಾನ್ಸ್ಟೇಬಲ್ ಇರ್ತಾರೆ. ಹುಡುಗನ್ಗೆ ಊಟ ತಗೊಂಡ್ಬಂದು ಕೊಡ್ತಾರೆ. ಲೋ ಊಟ ಮಾಡೋ, ಯಾಕೋ ಹಿಂಗ್ ಮಾಡ್ತೀಯಾ? ಇಲ್ಲ ಸರ್ ಅವ್ರು ಹೊಡೆದಿದ್ದು ನನ್ಗೆ ಬೇಜಾರಾಗಿಲ್ಲ ಸರ್, ನಮ್ಮ ಅಮ್ಮನ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡಿದ್ರು ಸರ್ ಅಂತ ಹೀರೋ ಹೇಳ್ತಾವನೆ. ಅದಕ್ಕೆ ಆ ಒಳ್ಳೆ ಕಾನ್ಸ್ಟೇಬಲ್ನು, ಬಿಡೋ ಸತ್ತೋಗಿರೋ ನಿಮ್ಮ ಅಮ್ಮನ ಬಗ್ಗೆ ತಾನೇ ಮಾತಾಡ್ದ. ಸರ್ ನಮ್ಮ ಅಮ್ಮನ ಬಗ್ಗೆ ಅಲ್ಲ ಸರ್ ಮಾತಾಡಿದ್ದು, ನಾನು ಲವ್ವರ್ ಬಗ್ಗೆ ಸರ್, ನಮ್ಮಂತ ಅಬೇಪಾರಿಗಳಿಗೆ ಲವ್ವರೇ ಅಲ್ವಾ ಸರ್ ಅಮ್ಮ ಅಂತ ಹುಡುಗ ಹೇಳ್ತಾನ್ರಿ. ಆ ಕಾನ್ಸ್ಟೇಬಲ್ಗೆ ಮನ್ಸೇ ಒಂಥರ ಚುರುಕ್ ಅನ್ಬಿಡ್ತದೆ. ಹಂಗೆ ನಮ್ಮ ಹೀರೋ ಫ್ಲಾಶ್ ಬ್ಯಾಕ್ ನ ಇವಾಗ ನಮ್ಗೆ ತೋರಿಸ್ತಾರೆ. ನಮ್ಮ ಹೀರೋ ಒಂದು ಶೇರ್ ಆಟೋಲಿ ಹೋಯ್ತಾನೆ. ಅಲ್ಲಿ ನೋಡಿ ಪಕ್ಕದಲ್ಲೇ ಆ ಹುಡುಗಿ ಕುತ್ಕೊಂಡೈತೆ. ಆ ಹುಡುಗಿ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತಾನೆ. ಇಳಿಯ ಕೆಳಗಡೆ ಎಲ್ಲಿ ಬಂದು ಕುತ್ಕೋತಾನ ನೋಡು ಅಂತ ಆ ಹುಡುಗಿ ಹೇಳ್ತಾ ಇದೆ. ಅದಕ್ಕೆ ಇವನು, ನೀನು ಜಾಲಿಯಾಗಿ ಹೋಗ್ಬೇಕಂದ್ರೆ ನಿಮ್ಮ ಅಪ್ಪನ್ಗೆ ಹೇಳ್ಬಿಟ್ಟು ಸ್ವಂತ ಕಾರ್ ತಗೊಂಡೋಗು ಅಂತಾನೆ. ಆ ಹುಡುಗಿನೋ
ನಾನು ಕಾರಲ್ಲಿ ಹೋಗಿದ್ರೆ ನಾನು ಯಾಕೋ ಇದ್ರಲ್ಲಿ ಬರ್ತಾ ಇದೆ ಜರ್ಕೊಳೋ ಆ ಕಡೆ ಅಂತ ತಳ್ಬಿಟ್ಟು ಕುತ್ಕೋತಾರೆ. ಇಬ್ರು ಕರೆಕ್ಟಾಗಿ ಹೇಳ್ದಂಗೆ ಒಂದೇ ಸ್ಟಾಪ್ ಅಲ್ಲಿ ಇಳಿತಾರೆ. ಕಾಸು ಕೊಡ್ತಾರೆ. ಅಲ್ಲಿ ಚಿಲ್ಲರೆ ಇರಲ್ಲ. ಆ ಡ್ರೈವರ್ ಅಣ್ಣನು ಹುಡುಗನ್ಗೆ 10 ರೂಪಾಯಿ ಕೊಟ್ಬಿಡಮ್ಮ ಅಂತ ಹೊಂಟೈತಾನೆ. ಇಬ್ರು ಒಂದೇ ಮನೆ ಕಡೆನೆ ಕೆಲಸ ಮಾಡಕ್ ಹೋಯ್ತಾರದು. ಬಟ್ ಇಬ್ರಿಗೂ ಇನ್ನ ಗೊತ್ತಿಲ್ಲ ಒಂದೇ ಮನೆಗೆ ಹೋಯ್ತೀವಿ ಅಂತ. ನಾನು 10 ರೂಪಾಯಿ ಕೊಡಮ್ಮ ಅಂತಾನೆ. ಏನೋ ಅಮ್ಮನ ಆವಾಗ್ಲೇ ಓಯ್ ಅಂದೆ, ಇವಾಗ ಅಮ್ಮ ಅಂತದ್ಯಾ. ತಿರ್ಗಾ ಸ್ವಲ್ಪ ದೂರ ಹೋದ್ರು. ಅಕೋ ನನ್ ಕಾಸು ಕೊಡಕ್ಕ ಅಂತಾನೆ. ಏನೋ ಫಸ್ಟ್ ಅಮ್ಮ ಅಂದೆ, ಆಮೇಲೆ ಅಕ್ಕ ಅಂತದ್ಯಾ. ನಿನ್ ಯಾಕೋ ಸರಿಯಾಗಿದೆ ಕಣೋ. ಅಲ್ಲೋಬಾ ಸಮೋಸ ಮಾಡ್ಕೊಂಡು ಹೋಯ್ತಾ ಅವನೆ. ನನ್ ಕಾಸು ಕೊಡಮ್ಮ, ನಾನು ಸಮೋಸ ತಗೊಂಡ್ ಮಿಕ್ಕಿದ ಕಾಸು ನಿನ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಆ ಸಮೋಸ ಮರ ಹತ್ರ ಚಿಲ್ಲರೆ ಇರಲ್ಲ. ತಿರ್ಗಾ ಹಂಗೆ ಹೋಯ್ತಾವ್ರೆ. ಇಬ್ರು ಒಂದೇ ಮನೆ ಹತ್ರ ಸ್ಟಾಪ್ ಆದ್ರು. ಇಲ್ಲೇನೋ ಮಾಡ್ತಾ ಇದ್ಯಾ. ಅವನು ಕೇಳ್ತಾನೆ, ನೀನ್ ಇಲ್ಲೇನ್ ಬಂದಿದ್ಯಾ. ನಾನು ಇಲ್ಲೇ ಕಣೋ ಕೆಲ್ಸಕ್ಕೆ ಬರ್ತಾರದು. ನಾನು ಅಲ್ಲೇ ಕೆಲ್ಸಕ್ಕೆ ಬರ್ತಾರಡಿ ಅಂತೇಳಿ ಇಬ್ರು ಜಾಲಿಯಾಗಿ ಕೆಲಸ ಮಾಡ್ತಾ ಅವ್ರೆ. ನಮ್ ಹೀರೋ ಎರಡೆರಡು ಸೌದೆನೆ ಎತ್ತವನೆ. ಹುಡುಗಿ ಲವ್ ಆ ಚೀಲ ಹಾಕು ಅಂದ್ಬಿಟ್ಟು ಹಂಗೆ ಸೌದೆನ ಅದ್ರಲ್ಲಿ ಜೋಡಿಸ್ಬಿಟ್ಟು ತಗೊಂಡು ಹೋಯ್ತಾ ಅವ್ರೆ. ಮೆಟ್ಲಿ ಮೇಲೆ ಆಗ್ತಾ ಇರ್ಬೇಕಾರೆ ಪರ್ಕ್ ಅಂತ ಪ್ಯಾಂಟು ಅರ್ಧೋಗುತ್ತೆ. ಸರಿ ಚಡ್ಡಿ. ನಮ್ ಹೀರೋಯಿನ್ ಹೇಳ್ತಾವಳೆ, ಲವ್ ಚಡ್ಡಿ ಅಲ್ಲೋ ಏನೋ ಬನ್ನಿ ಸ್ವಲ್ಪ ಎಳ್ಕೊಂಡು ಎತ್ತೋ ಅಂತಾಳೆ. ಇಲ್ಲ ಒಳಗಡೆ ಅಂಡರ್ವೇರ್ ಹಾಕಿಲ್ಲ ಅಂತ ಹೇಳ್ತಾನೆ. ಹುಡುಗಿ ಪಾಪ ಹಂಗ್ ನಗ್ದಾಳೆ. ಸರಿ ಕಣೋ ನಾನು ಕೆಳಗಡೆ ಹೋಗ್ತೀನಿ, ಓನರ್ ಅಮ್ಮನ ಹತ್ರ ಚಡ್ಡಿ ಹೇಳಿಡ್ತೀನಿ, ನೀನ್ ಬಂದ ಮೇಲೆ ಹಾಕು ಅಂತ ಹೇಳ್ತಾರೆ. ಅಲ್ಲಿ ಹುಡುಗಿ ಹೋಗಿ ಚಡ್ಡಿ ತಗೊಂತಾ ಇದೆ. ಟಕ್ಕಂತ ರೂಮ್ಗೆ ನುಗ್ಬಿಡ್ತಾನೆ. ಅವರು ಒಂದ್ ಚಡ್ಡಿ ಕೊಡ್ತಾರೆ. ಅಲ್ಲಿರೋ ಎಲ್ಲಾ ಹೆಂಗಸರು ಮುಂದೆನೋ ಒಂದು ಚಡ್ಡಿ ಹಾಕೊಂತಾನೆ. ಎಲ್ಲರೂ ಅಲ್ಲಿ ನಗಾಡ್ತಾ ಅವ್ರೆ. ಈ ಕಡೆ ಅಜ್ಜಿ ಜ್ಯೂಸ್ ಎಲ್ಲ ಕೊಡ್ತದೆ. ಅಜ್ಜಿ ಹೇಳ್ತಾ ಇದೆ, ಲವ್ ಇನ್ನೊಂದ್ ಮನೆ ಕೆಲ್ಸಕ್ಕೆ ಹೋಗ್ಬೇಕು, ನೀನ್ ಸ್ವಲ್ಪ ನಂಗೆ ಬಿರಿಯಾನಿ ತಗೊಂಡ್ಬಂದ್ಬಿಡು ಅಂತ. ಸರಿ ಅಜ್ಜಿ ನೀನ್ ಹೋಗಿ ನಾನು ತಗೊಂಡ್ಬಂದ್ಬಿಡ್ತೀನಿ ಅಂತ ಹೇಳಿ ಬಿರಿಯಾನಿ ಊಟ ಹಾಕ್ತಾವ್ರೆ. ಅಣ್ಣ ಮಾಂಸ ಹಾಕೋಣ ಅಂತ ಬಡ್ಕೊಂತ ಬಿದ್ದವನೆ. ಈ ಹುಡುಗಿನೇ ಬಂದು ಯಾಕೋ ಮಾಂಸ ಅಂತ ಅಲಿತಾ ಇದೆಯಾ ತಗೋ ಅಂತ 2 ಪೀಸು ಹಾಕ್ತಾಳೆ. ಇನ್ನ ಊಟ ಮುಗೀತು. ಬಿರಿಯಾನಿ ತಗೊಂಡು ಹಿಂಗ್ ಹೋಯ್ತಾನೆ. ಅಲ್ಲಿ ಸಾಯಿಬ್ಬ ಬಂದ್ರು. ದನ ತಿಂದಂಗ್ ತಿಂದೆ ತಾನೆ ಇವಾಗ ಏನಕ್ಕೋ ಪಾರ್ಸಲ್ ಮಾಡ್ಕೊಂಡೈತಾ ಇದೆಯಾ, ಸ್ವಲ್ಪ ಬಿಟ್ರೆ ತಲೆ ಮೇಲೆ ಹತ್ತು ಕುತ್ಕೊಂಡ್ಬಿಡ್ತೀರಾ ಅಂತ ಆ ಸಾಯಿಬ್ಬ ಬೈದ್ ಬಿಡ್ತಾನೆ. ಹುಡುಗಿಗೆ ಒಂಥರ ಬೇಜಾರಾಗಿ ಆಚೆ ಹೊಂಟೈತಾಳೆ. ನನಗೋಸ್ಕರ ನೀವು ಬೇಜಾರ್ ಮಾಡ್ಕೊಂಡು ಹೋಗ್ತಾರ ಅಂತ ಹೇಳಿ ಈರನ್ನು ಹಿಂದೆನೆ ಬರ್ತಾನ್ರಿ. ಹುಡುಗಿ ಹೇಳ್ತಾ ಇದೆ, ಅಲ್ಲ ಕಣೋ ನಾಯಿ ಕೆಲಸ ಮಾಡ್ದಂಗ್ ಮಾಡ್ತೀಯಾ, ಅಜ್ಜಿಗೆ ಒಂದ್ 20 ರೂಪಾಯಿ ಬಿರಿಯಾನಿ ತಗೊಂಡೋಗಿ ನೀನ್ ಹೋಗ್ತಾ ಇಲ್ವಾ ಅಂತ ಹುಡುಗಿ ಬೈತಾ ಇದೆ. ಸರಿ ಬಿಡು ತಗೊಂಡೋಯ್ತೀನಿ ಅಂತ ಇವನು ಹೇಳ್ತಾನೆ. ಆ ಹುಡುಗಿನೇ ಕಾಸು ಕೊಡಕ್ ಬರ್ತಾಳೆ. ನನಗೇನ್ ಬೇಡ, ನೀನೇ ಇಟ್ಕೊಂಡು ನಿನ್ ಕಾಸು ನನ್ನ ಹತ್ರ ಕಾಸು ಐತೆ ನಾನು ತಗೊಂಡೋಯ್ತೀನಿ ಅಂತ ಹುಡುಗ ಹೇಳ್ತಾನೆ. ಇನ್ನ ಮಾರನೇ ದಿನ ಹುಡುಗಿ ಮನೆ ಕೆಲ್ಸಕ್ಕೆ ಬಂದೈತೆ. ಇವ್ ನೋಡಿ ಇಲ್ಲಿ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟಲ್ಲ ಬಂದವನೆ. ಆ ಡೋಬಿ ಆಂಟಿನೋ ಸುಮ್ಮನೆ ತಾನೇ ನಿಂತ್ಕೊಂಡಿದ್ಯಾ, ಇದನ್ನ ತಗೊಳ ಹಿಡ್ಕೋ ಈ ಬಟ್ಟೆನ ಅಂತ ಬಟ್ಟೆನ ಮಾಡಿಸ್ತಾ ಅವ್ರೆ. ಆ ಹುಡುಗಿನ ಬಂದು ಇವ್ ನೋಡ್ಬಿಟ್ಟು ಸ್ಮೈಲ್ ಕೊಡ್ತಾ ಇದೆ. ಡೋಬಿ ಆಂಟಿ ಲವ್ ಈ ವಯಸ್ಸಿಗೆಲ್ಲ ಬೇಕವನ ನಿನಗೆ ಅಂತ ಬೈತಾವ್ರೆ. ಆ ಹುಡುಗಿನು ಕೆಳಗಡೆ ಬಂತು. ಏನೋ ಫಾಲೋ ಮಾಡ್ಕೊಂಡ್ ಬಂದ್ಬಿಡಿದ್ಯಾ, ತಗೋ ಚಪಾತಿ ತಿನ್ನು ಅಂತ ಚಪಾತಿ ಕೊಡ್ತಾಳೆ. ಅವ್ನು ಲಚ್ಕಂತ ತಿಂದೇ ಬಿಡ್ತಾನೆ. ಇದೇನೋ ಒಳ್ಳೆ ದನ ತಿಂದಂಗ್ ತಿಂತಾ ಇದೆಯಾ ಅಂತ ಹುಡುಗಿ ಬೈತಾವಳೆ. ನೀನೇನು ನನ್ನ ಫಾಲೋ ಮಾಡ್ಕೊಂಡು ನಾಯಿ ತರ ಬರ್ತಾ ಇದೆಯಾ ಅಂತ ಹುಡುಗಿ ಕೇಳ್ತಾಳೆ. ಏನೋ ನಾಯಿ ಅಂತ ಇಬ್ರು ಬೌ ಅಂತ ಚಿಕ್ಕ ಕ್ಯೂಟ್ ಜಗಳ ಮಾಡ್ಕೋತಾರ. ಹಂಗೆ ಇನ್ನ ಒಂದು ಸಾಂಗಲ್ಲೇ ಇಬ್ರು ಸ್ವಲ್ಪ ಲವ್ಗೆ ಬಿದ್ಬಿಟ್ರು. ಒಂದಿನ ಹಂಗೆ ಹುಡುಗ ಅಲ್ಲಿ ಹಣ್ಣು ವ್ಯಾಪಾರ ಮಾಡ್ತಾ ಅವನೇ. ಮೇಲ್ಗಡೆಯಿಂದ ಯಾರೋ ಬೀಜದಲ್ಲಿ ಹೊಡೆದ್ರು. ಅದೇ ಹಣ್ಣು ಬೀಜದಲ್ಲಿ. ಇವನು ಆ ಕಡೆ ನೋಡ್ತಾನೆ. ಅಲ್ಲಿ ಯಾರು ಇರಲ್ಲ. ಅಲ್ಲೊಬ್ರು ಮೆಕ್ಯಾನಿಕ್ ಇರ್ತಾರೆ. ಆ ಮೆಕ್ಯಾನಿಕ್ಗೆ ಬೈತಾವನೆ, ಯೋ ತಾತಪ್ಪ ಯಾಕೆ ಏನಾರ ಬೇಕಾ ನಿನಗೆ, ಏನಕ್ಕಯ್ಯ ಹಣ್ಣು ಬೀಜ ಎಲ್ಲ ನೋಡಿತಾ ಇದೆಯಾ ಅಂತ. ಲವ್ ನಾನಲ್ಲ ಕಣೋ ಅಂತ ಆ ಮೆಕ್ಯಾನಿಕ್ ಅಣ್ಣನು ಹೇಳ್ತಾರೆ. ಈ ಕಡೆ ಮೇಲ್ಗಡೆ ಒಬ್ರು ಪೊಲೀಸ್ ಅವ್ರ ತೋರಿಸಿದ್ರು. ಹಂಗೆ ನಮ್ಮ ಹೀರೋಯಿನ್ ಗುರಾಯಿಸ್ತಾ ನೋಡ್ರಿ ಅವನು. ಆ ಪೊಲೀಸ್ ಅಂತೀನು ಕೆಳಗಡೆ ಬಂದು, ಲವ್ ನನಗೆ ಹಣ್ಣು ಬೇಕಾಗಿದೆ, 10 ಚೆನ್ನಾಗಿರೋ ಹಣ್ಣು ತಗೊಂಡೋಗಿ ನಮ್ಮ ಮನೇಲಿ ಕೆಲಸ ಅವಳ ಹತ್ರ ಕೊಟ್ಬಿಡು ಅಂತ ಹೇಳ್ತಾರೆ. ಇವನು ಆ ಮೆಕ್ಯಾನಿಕ್ ಹೇಳ್ಬಿಟ್ಟು ಆ ರೂಮ್ಗೆ ಹೋಯ್ತಾನೆ. ನೋಡಿದ್ರೆ ಹೀರೋಯಿನ್ ಅಲ್ಲೇ ಮನೆ ಕೆಲಸ ಮಾಡ್ತಾ ಅವಳೆ. ಇನ್ನ ಇಬ್ರು ಮಾತಾಡ್ತಾ ಇಬ್ರು ಕೈ ಟಚ್ ಆಯ್ತು. ಇಬ್ರು ಒಬ್ಬೊಬ್ರು ಉಸಿರು ಒಬ್ಬೊಬ್ರ ಮೇಲೆ ಬಿತ್ತು. ಇನ್ನ ಹುಡುಗ ಮೇಲ್ಗಡೆ ಬಿದ್ಬಿಟ್ಟ. ಹುಡುಗಿ ಕಪಾಳದ ಮೇಲೆ ಹೊಡೆದ್ ಬಿಡ್ತಾಳೆ. ಹುಡುಗ ಎದ್ದು ಹೋಯ್ತಾನೆ. ಬಟ್ ತಿರ್ಗಾ ಹುಡುಗಿನೇ ಅವನ್ನ ಎಳ್ಕೋತಾಳೆ. ಇಲ್ಲೇ ಸ್ವಲ್ಪ ಹಂಗೆ ಹಿಂಗೆ ಆಗಿರೋದು. ಆ ಸ್ಟೋರಿನ ಹೇಳಿ ಮುಗಿಸ್ತಾರೆ ಆ ಪೊಲೀಸ್ ಹತ್ರ. ಈ ಕಡೆ ಹಾಸ್ಪಿಟಲ್ ಅಲ್ಲಿ ಆ ಹುಡುಗಿಗೆ ಸೂಪರ್ ಆಗಿ ಒಂದು ಮಗು ಊಟೈತಿರಿ. ವೆಂಕಟೇಶ್ ಅಣ್ಣನು ಆ ಜೈಲಿಗೆ ಬಂದ್ರು. ಅವನ್ಯಾಕಯ್ಯ ಅಲ್ಲಿ ಕೂತ್ಕೊಂಡಿದ್ದಾನೆ. ಸರ್ ನೀವೇನು ಸರ್ ಬರಕ್ ಹೋದ್ರಿ ಅಂತ ಕಾನ್ಸ್ಟೇಬಲ್ ಕೇಳ್ತಾವ್ರೆ. ಅವ್ರ ಅಜ್ಜಿ ಬಟ್ಟೆ ಕೊಟ್ರು ತವ ಅವನು ಕೊಟ್ಬಿಡು ಅಂತ ಕೊಟ್ಬಿಟ್ಟು ಆ ಹುಡುಗನ್ನ ಕರೆದಿ ಮಾತಾಡ್ತಾರೆ. ಹುಡುಗನ್ ಮುಖ ಎಲ್ಲ ಊದ್ಕೊಂಡಿದೆ. ಅವ್ನು ಹೊಡೆದ್ರಲ್ಲ ಅವನನ್ನು ಕರೆದಿ ವಾರ್ನಿಂಗ್ ಕೊಡ್ತಾವ್ರೆ. ಇನ್ನೊಂದ್ಸರಿ ಯಾವ ಹುಡುಗರ ಮೇಲೆ ಕೈ ಇಟ್ಟೆ ಅಂದ್ರೆ ನನ್ನ ಮಗನೇ ಭಿಕ್ಷೆ ಬಿಡ್ಬೇಕು ನಿನ್ ಸಿಗ್ನಲ್ ಅಲ್ಲಿ ಅಂತ. ಇನ್ನ ಇವನು ಕೇಳ್ತಾವನೆ, ಸರ್ ನಾನು ಯಾವಾಗ ಸರ್ ಆಚೆ ಬಿಡ್ತೀರಾ, ನನ್ನ ಲವರ್ನ ನೋಡ್ಬೇಕು ಸರ್, ಅವ್ರೆಲ್ಲ ಒಂಥರ ಸೈವಾಗ ಮಾತಾಡ್ತಾರೆ ಸರ್, ನನ್ಗೊಂಥರ ಬೇಜಾರಾಗುತ್ತೆ ಅಂತ ನಮ್ಮ ಹೀರೋ ಹೇಳ್ತಾನೆ. ಅದಕ್ಕೆ ವೆಂಕಟೇಶ್ ಅಣ್ಣನು, ಹ್ಞೂ ಕಣ ನಿನಗೆ ಇಷ್ಟ ಅಸಹ್ಯ ಅಂದ್ರೆ ಹುಡುಗಿ ಈ ವಯಸ್ಸಿಗೆ ಕೈಯಲ್ಲಿ ಒಂದು ಮಗು ಇಟ್ಕೊಂಡಿದ್ದಾಳೆ, ಅವಳಿಗೆ ಎಷ್ಟು ಅಸಹ್ಯ ಇರ್ಬೋದು ಅಂತ ವೆಂಕಟೇಶ್ ಅಣ್ಣ ಹೇಳ್ತಾರೆ. ಸರ್ ಮಗು ಹುಟ್ಟುಬಿಡ್ತಾ ನನಗೆ, ಹುಟ್ಟು ಗಂಡು ಮಗು ಊಟ ಇದೆ ಕಣೋ ಅಂತ ಹೇಳಿದ ತಕ್ಷಣ ಸ್ವಲ್ಪ ಖುಷಿ ಆಯ್ತಾನೆ ನಮ್ಮ ಹೀರೋ. ಈ ಕಡೆ ನಮ್ಮ ಪೊಲೀಸ್ ಅಮ್ಮವ್ರ ಗಂಡ ಟ್ರಿಪ್ ಹೋಗೋಣ ಅಂತ ಹೇಳಿದೆ. ನಿನ್ ಮಗಳು ವಟ ಅಂತಾಳೆ ಯಾವಾಗ್ಲೇನೆ. ನಾಳೆ ಹೋಗೋಣ ಅನ್ಕೊಂಡೆ. ಬರ್ಬೇಕಾರೆ ಒಂದು ಪ್ರೆಗ್ನೆಂಟ್ ಲೇಡಿನ, ಇವಾಗ ಮಗುನು ಆಗೋಯ್ತು, ಮಗಳು ಏನ್ ಹೇಳ್ತಾಳ ನೋಡ್ಕೋ ಅಂತ ಹಂಗೆ ಮಾತಾಡ್ತಾ ಅವ್ರೆ. ಪೊಲೀಸ್ ಅಮ್ಮನಿಗೆ ಒಂದು ಫೋನ್ ಕಾಲ್ ಬಂತು. ಮಾಡಿರೋದು ಹಾಸ್ಪಿಟಲ್ ಇಂದ. ಮೇಡಮ್ ಅವರೇ ಕೇಳಿಸ್ತಾ ಇದೆಯಾ? ಇಲ್ಲ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಹೇಳಿ ಅಂತ ಇವ್ರು ಆಚೆ ಬರ್ತಾರೆ. ಮೇಡಮ್ ಅವರೇ ಅದೇ ಮಗು ಯಾವ ಮಗು ಅರ್ಥ ಆಗ್ತಲ್ಲ, ಸ್ವಲ್ಪ ನೀಟಾಗಿ ಹೇಳಿ. ಮೇಡಮ್ ಅವರೇ ಇವಾಗ ಒಂದು ಮಗು ಆಯ್ತಲ್ಲ, ಆ ಮಗುಗೂ ಅವ್ರ ಅಪ್ಪನಿಗೂ DNA ಟೆಸ್ಟ್ ಮಾಡಿದ್ವಿ, ಅವ್ರಿಬ್ಬರದು ಮ್ಯಾಚ್ ಆಗ್ತಾ ಇಲ್ಲ ಅಂತ ಆ ಕಡೆಯಿಂದ ಡಾಕ್ಟರ್ ಅಮ್ಮ ಹೇಳ್ತಾ ಇದೆ. ಅದನ್ನ ಕೇಳಿದ ತಕ್ಷಣ ಪೊಲೀಸ್ ಅಮ್ಮನಿಗೆ ಶಾಕ್ ಆಗೋಯ್ತು. ಹಂಗೆ ಯಾಕಂದ್ರೆ DNA ಟೆಸ್ಟ್ ಹೇಳ್ಬಿಡ್ತು ಆ ಮಗು ಆ ಹುಡುಗನ್ ಹುಟ್ಟಿಲ್ಲ ಅಂತ. ಇನ್ ಯಾರಿಗಪ್ಪ ಹುಟ್ಟಿದಂತ ಪೊಲೀಸ್ ಅಮ್ಮನಿಗೆ ತಲೆಗೆ ಸ್ವಲ್ಪ ಹುಳ ಬಿಟ್ರಿ. ಇವಾಗ ನಮಗೂ ಸ್ವಲ್ಪ ಹುಳ ಬಿಟ್ಟಿರ್ತಾನೆ. ಸರಿ ಪೊಲೀಸ್ ಅಮ್ಮ ಹಂಗೆ ಮಗ್ಗಿಗೆ ಸ್ನಾನ ಮಾಡಿಸ್ತಾ ಅವರೇ. ಆ ಹುಡುಗಿ ಹತ್ರ ಕೇಳ್ತಾರೆ, ಹೌದು ನೀನ್ ಯಾವತ್ತನ ಅವನ್ನ ಬಿಟ್ಟು ಇದ್ದ ಅಂತ. ಹ್ಞೂ ಮೇಡಮ್ ಒಂದ್ ದಿನ ಇದ್ದೆ. ಆ ಒಂದ್ ದಿನ ಯಾವಾಗ ಅಂದ್ರೆ ತಿರ್ಗಾ ಫ್ಲಾಶ್ ಬ್ಯಾಕ್. ಹುಡುಗ ಎಲ್ಲೋ ಆಚ ಕಡೆ ಕೆಲ್ಸಕ್ಕೆ ಹೋಯ್ತಾ ಅವನೇ. ಹುಡುಗಿ ಹೇಳ್ತಾವಳೆ, ಲೋ ಚಡ್ಡಿ ಹಾಕೊಂಡ್ರೆ ಮರಿದಿರಲ್ಲ ಕಣೋ, ತಗೋ ಕಾಸು ತಗೋ, ಪ್ಯಾಂಟ್ ಇಸ್ಕೊಂಡು ಹಾಕೊಂಡು ಹೋಗು ಅಂತ ಹೇಳ್ತಾಳೆ. ಇವನು ಏನೋ ಪ್ಯಾಂಟಾ, ನಾನೇನು ಆಫೀಸ್ ಕೆಲ್ಸಕ್ಕೆ ಹೋಯ್ತಾ ಇದೀನಿ ಪ್ಯಾಂಟ್ ಹಾಕೊಳಕ್ಕೆ, ನಾನು ಹೋಗೋದೆ ಎಂಜಿಲ್ ಪ್ಲೇಟ್ ತೆಗಿಯಕ್ಕೆ, ನನಗೇನಕ್ಕೆ ಪ್ಯಾಂಟು ಬೇಡ ಅಂತ ಹೇಳ್ತಾನೆ. ಆ ಹುಡುಗಿ ಸ್ವಲ್ಪ ಬಲವಂತ ಮಾಡಿ ದುಡ್ಡು ಕೊಡುತ್ತೆ. ಸರಿ ನೀನೇ ಇಟ್ಕೋ, ನನ್ನ ಹತ್ರ ಕಾಸು ಐತೆ ನಾನು ತಗೊಂತೀನಿ ಅಂತ ಇವನು ಕೆಲ್ಸಕ್ಕೆ ಹೋಯ್ತಾನೆ. ಅಲ್ಲಿ ಕೆಲ್ಸನೂ ಮುಗಿತು. ಸಂಬಳ ಕೇಳ್ತಾನೆ. ಓನರು ಸಂಬಳ ಕೊಡಲ್ಲ. ಸಂಬಳ ನೀನು ಎಲ್ಲಿ ಕೊಡಬೇಕು ನನಗೆ ಗೊತ್ತು, ನಡಿ ಅಂತ ಹೇಳ್ತಾನೆ. ಇಲ್ಲಣ್ಣ 4 ಫಂಕ್ಷನ್ ನಿನ್ ಸಂಬಳ ಕೊಟ್ಟಿಲ್ಲ, ನನಗೆ ಸಂಬಳ ಬೇಕೇ ಬೇಕು ಅಂತ ನಮ್ಮ ಹೀರೋ ಕೇಳ್ತಾನೆ. ಬಟ್
ಬಟ್ ಅವಯ್ಯ ಸಂಬಳ ಕೊಡಲ್ಲ. ಏನ್ ಮಾಡ್ತೀಯ ಮಾಡ್ಕೊಳು ಅಂತ ಅವನ್ನ ಬಿಟ್ಬಿಟ್ಟು ಹೊಂಟಿದ್ದಾರೆ. ಇನ್ನು ಅವನು ಫ್ರೆಂಡ್ಗೆ ಫೋನ್ ಮಾಡ್ತಾನೆ, ಮಚಾ ನನ್ನ ಕೆಲಸದ ಮೇಲೆ ಇದೀನಿ ಕಣೋ, ನೀನ್ ಹಂಗೆ ಡ್ರಾಪ್ ಹಾಕ್ಸ್ಕೊಂಡ್ ಬರ್ತಾ ಇರೋ, ನಾನು ಯಾರನ್ನ ಗಾಡಿ ತಗೊಂಡ್ಬಂದು ನಿನ್ನ ಪಿಕಪ್ ಮಾಡ್ತೀನಿ ಅಂತ ಫ್ರೆಂಡ್ ಹೇಳ್ತಾನೆ. ಈ ಹುಡುಗಿ ಸೇಟು ಮನೆಯಿಂದ ಫೋನ್ ಮಾಡೈತೆ, ಯಾಕಂದ್ರೆ ಸೇಟು ಮನೇಲಿ ಹುಡುಗಿ ಕೆಲಸ ಮಾಡೋದು. ಈ ತರ ಕಣೆ ಕಾಸು ಹೇಳ್ದೆ ಕೊಟ್ಟಿಲ್ಲ, ಅದಕ್ಕೆ ನಡ್ಕೊಂಡು ಬರ್ತಾ ಇದೀನಿ ಅಂತ ಹೇಳಿದ ತಕ್ಷಣ ಹುಡುಗಿಗೆ ಒಂಥರ ಚುರುಕ್ ಅನ್ಬಿಡ್ತು, ಏನೋ ನಡ್ಕೊಂಡು ಬರ್ತಾ ಇದೀಯ ಅಂತ. ಯಾಕಂದ್ರೆ ಹುಡುಗನ ಮೇಲೆ ಅಷ್ಟೊಂದು ಪ್ರೀತಿ ಹುಡುಗಿ. ಅಲ್ಲಿ ಮನೆ ಕೆಲಸ ಮಾಡ್ತಾಳಲ್ಲ, ಅಲ್ಲಿ ಒಂದು 200 ರೂಪಾಯಿ ತಗೊಂಡು ಬಸ್ ಹತ್ತಿ ಬರ್ತಾ ಇರ್ತಾಳೆ. ಈ ಕಡೆ ಬರ್ಬೇಕಾರೆ ಆ ಕಂಡಕ್ಟರ್ ಅಂಕಲ್ನ ಕೇಳ್ತಾವಳೆ, ಅಣ್ಣ ಎಷ್ಟೊತ್ತಾಗುತ್ತೆ ಅಂತ. ಅವನು ಒಂಥರ ಮೆಂಟ್ಲ್ ಆಗ್ಬಿಡ್ತಾನ್ರಿ, ಒಳ್ಳೆ ಗಜ್ಜಿನ ಬೊಗಳ್ತಾನೆ. ಹೋಣ ಕೂತ್ಕೋ ಕೂತ್ಕೋ, ಏನ್ ಅವಾಗ ಬಂದು ಕೇಳ್ತಾ ಇರ್ತೀಯ ಹಂಗೆ ಹಿಂಗಂತ ಬೈದು ಬಿಡ್ತಾನೆ. ಇವಳು ಟೈಮು ಗಾಡಿ ಪಂಚರ್ ಆಗ್ಬಿಡುತ್ತೆ. ಇನ್ನ ಹುಡುಗಿ ಅಲ್ಲಿಂದ ಇಳಿದು ನಡೆಯಕ್ಕೆ ಶುರು ಮಾಡ್ಬಿಡ್ತಾಳ್ರಿ. ಆ ಹುಡುಗ ಕೆಲ್ಸಕ್ಕೆ ಹೋಗಿದ್ನಲ್ಲ, ಅವರು ಟೆಂಪೋಲ್ ಬತಾರಲ್ಲ ವಾಪಸ್ ಓನರು, ಈ ಹುಡುಗಿನ ರೋಡಲ್ಲಿ ನೋಡ್ಬಿಡ್ತಾರೆ. ಇನ್ನ ಹುಡುಗಿನ ಕುಂಡ್ರಿಸ್ಕೊಂಡು ಹಂಗೆ ಬತಾವಯ್ಯ. ಆ ಹುಡುಗಿ ಸುಸ್ತಾಗಿ ಅವನ ಮೇಲೆ ಹೊರ್ಕೊಳ್ಳುತ್ತೆ, ಗಾಡಿ ಸೆಡಲ್ ಹಾಕು ಅಂತ ಓನರ್ ಹೇಳ್ತಾನೆ. ತಿರ್ಗಾ ಈ ಕಡೆ ತೋರಿಸಿದ್ರು. ಇನ್ನ ಪೊಲೀಸ್ ಅಮ್ಮ ಅದೇ ನಮ್ಮ ಹೀರೋ ಕೆಲಸ ಮಾಡ್ತಾನಲ್ಲ, ಆ ಓನರ್ನ ಕರ್ಕೊಂಡ್ ಬಂದು ರಿಪೇರಿ ಮಾಡ್ತಾ ಅವ್ರೆ. ಅಂತ ಇಂತ ರಿಪೇರಿ ಅಲ್ಲ, ಆ ತರ ರಿಪೇರಿ ಮಾಡಿ ಆಚೆ ಬಂದು ಕುತ್ಕೋತಾರೆ. ವೆಂಕಟೇಶ್ ಅಣ್ಣನು ಹೇಳ್ತಾವ್ರೆ, ಏನಮ್ಮ ಫಸ್ಟ್ ಕೇಳ್ಬಿಟ್ಟು ಮಾತಾಡ್ಬಿಟ್ಟು ಆಮೇಲೆ ರಿಪೇರಿ ಮಾಡಬಹುದಲ್ಲ ಅಂತ. ನಾನು ಫಸ್ಟ್ ರಿಪೇರಿ ಮಾಡ್ಬಿಟ್ಟೆ ಕೇಳದಂತ ಪೊಲೀಸ್ ಅಮ್ಮ ಹೇಳ್ತಾ ಇದೆ. ಆಚ ಕಡೆಯಿಂದ ಅಜ್ಜಿ ಬಂತು. ವೆಂಕಟೇಶ್ ಅಣ್ಣನು, ಏನಮ್ಮ ನಾನು ಅವತ್ತು ಹೇಳ್ತಾನೆ ಬರ್ಬೇಡ ಈ ಕಡೆ ಹೋಗು ಅಂತ. ಇಲ್ಲ ಸರ್, ನಾನು ನಮ್ಮ ಮಗುಗೋಸ್ಕರ ಬಂದಿಲ್ಲ, ಅದೇ ಅವ್ರ ಓನರ್ಗೋಸ್ಕರ ಬಂದೆ ಸರ್. ಆ ಓನರು ದೇವ್ರಂತ ಮನುಷ್ಯ ಸರ್, ಅವ್ನು ಕೆಲಸ ಮಾಡ್ತಾನಲ್ಲ, ಸಂಬಳ ನನ್ನ ಕೈಲೇ ತಗೊಂಡ್ ಕೊಡ್ತದ ಸರ್, ಅವ್ನ ಕೈಲಿ ಕೊಟ್ರೆ ಹಾಳು ಮಾಡ್ಬಿಡ್ತಾನೆ ಅಂತ. ನನ್ನ ಮೊಮ್ಮಗನ್ ಬೇಕಾದ್ರೆ ನಾನು ಕೆಟ್ಟ ಅಂತ ಹೇಳ್ಬಿಡ್ತೀನಿ ಸರ್, ಆದ್ರೆ ಅವ್ರ ಓನರು ತುಂಬಾ ಒಳ್ಳೆಯವ್ರು ಸರ್, ದೇವ್ರಂತ ಮನುಷ್ಯ ಅಂತ ಅಜ್ಜಿ ಹೇಳ್ತು. ಏನ ಪೊಲೀಸ್ ಅಮ್ಮನ ಮುಖ ಸ್ವಲ್ಪ ಡಲ್ ಆಯ್ತು. ಇನ್ನ ಪೊಲೀಸ್ ಅಮ್ಮನು ವೆಂಕಟೇಶ್ ಅಣ್ಣ ಹಂಗೆ ಮನೆ ಕಡೆ ಹೋಯ್ತಾವ್ರೆ. ವೆಂಕಟೇಶ್ ಅಣ್ಣ ಹೇಳ್ತಾವ್ರೆ, ಇಲ್ಲಿ ನೋಡು ಅವಳನ್ನ ನೀಟಾಗಿ ಎಂಕ್ವೈರಿ ಮಾಡು. ಈ ಫೋನು ಲ್ಯಾಪ್ಟಾಪ್ ಇಕೊಂಡಿರೋ ಹುಡುಗಿರ್ ಬೇಕಾದ್ರೆ ನಂಬಿಡ್ಬೋದು, ಈ ಹಳ್ಳಿಂದ ಬರ್ತಾರಲ್ಲ ಅವರು ಬಲೆ ಕಿಲಾಡಿಗಳು, ವಿಚಾರಿಸು ಅಂತ ಹೇಳ್ತಾರೆ. ಹುಡುಗಿನು ಬಂತು. ಪೊಲೀಸ್ ಅಮ್ಮ ಅವ್ರ ತರ ಕೇಳ್ತಾ ಇದೆ. ಈ ತರ ಆ ಹುಡುಗನ ಬಿಟ್ಟು ಯಾವತ್ತಾರು ಎಲ್ಲಾದ್ರೂ ಯಾರ ಮೇಲೆ ಇದ್ದ ಅನ್ಬಿಟ್ಟು ಆ ಹುಡುಗಿನೂ ಅಳ್ತಾ ಇದೆ. ಪೊಲೀಸ್ ಅಮ್ಮನಿಗೆ ಎಲ್ಲಿಂದ ಬಂತ ಕೋಪ, ಏಯ್ ಹೇಳಿದಕ್ಕೆ ಉತ್ತರ ಕೊಡು, ನೀನ್ ಸುಮ್ನೆ ಕಣ್ಣೀರ್ ಹಾಕದಲ್ಲ ಅಂತ ಪೊಲೀಸ್ ಅಮ್ಮ ಹೇಳುತ್ತೆ. ಆ ಹುಡುಗಿನೂ ಹತ್ಕೊಂಡೆ, ನನ್ನ ಮಗಿ ಹಣೆಗೂ ನನ್ನ ಹತ್ರ ಎಲ್ಲೂ ಹೋಗಿಲ್ಲ, ಎಲ್ಲೂ ಇದ್ದಿಲ್ಲ ಅಂತ ಅಳ್ತಾವಳೆ. ಸರಿ ಸುಮ್ನೆ ಇರು ಬಾ, ಒಂದ್ ಸೆಲ್ಫಿ ತಗೊಳ್ಳೋಣ ಅಂತೇಳಿ ಒಂದು ಫೋಟೋ ತಕೊಳ್ತಾರೆ. ಈ ಕಡೆ ವೆಂಕಟೇಶಣ್ಣ ಆ ಹುಡುಗಿ ಅವ್ರ ತಾತ ಇದ್ರಲ್ಲ ಅವ್ರನ್ನ ಕರೆದು ಮಾತಾಡ್ತಾರೆ. ತಾತನೋ ನನ್ನ ಅಳಿಯ ದೇವರಂತ ಮನುಷ್ಯ, ನಮಗೆಲ್ಲ ಅವನೇ, ಆ ಹುಡುಗನೇ ಸರ್ ಏನೋ ಮಾಡಿದ್ದಾನೆ ಅಂತ ಹಿಂಗೆ ಮಾತಾಡ್ತಾ ಅವ್ರೆ. ಇನ್ನ ಈ ಹುಡುಗಿ ಅವರು ಮಾವ ಬೈದ್ನಲ್ಲ ಅವನ್ನ ಕರ್ಕೊಂಡ್ಬಂದು ಎಂಕ್ವೈರಿ ಮಾಡ್ತಾರೆ. ಆಲ್ರೆಡಿ ನಮ್ಮ ಪೊಲೀಸ್ ಅಮ್ಮ ಇನ್ನೊಂದು ಲೇಡಿನ ಎಂಕ್ವೈರಿ ಮಾಡ್ತಾ ಅವ್ರೆ. ಕೈಯಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಇಟ್ಕೊಂಡು ಆ ಅಮ್ಮ ಇವರು ಡ್ರಿಲ್ಲಿಂಗ್ ಮಿಷಿನ್ ಇಟ್ಕೊಂಡು ನೋಡಿನೇ ಮೇಡಮ್ ನಾನೆಲ್ಲ ಹೇಳ್ಬಿಡ್ತೀನಿ ಮೇಡಮ್ ಅಂತ ಒಪ್ಕೊಂಡ್ಬಿಡ್ತಾಳೆ. ಹಿಂಗ ಆಚೆ ಬರ್ತಾರೆ. ಅದೇ ಹುಡುಗಿಯವ್ರ ಮಾವನ್ನ ಸ್ಟೇಷನ್ ಕಳಿಸಿದ್ರಲ್ಲ ಅವ್ರ ಹತ್ರ ಮಾತಾಡ್ತಾರೆ. ಇವಾಗ ವೆಂಕಟೇಶಣ್ಣ ಹೇಳ್ತಾವ್ರೆ, ಏನೋ ಮಾಡೋದೆಲ್ಲ ಮಾಡ್ಬಿಟ್ಟು ಆ ಚಿಕ್ಕ ಹುಡುಗನ ತಗೊಳಕ್ಬಿಟ್ಟು ಎಸ್ಕೇಪ್ ಆಗೋಣ ಅನ್ಕೊಂಡಿದ್ಯಾ ಲೇ, ನಮಗೆಲ್ಲ ಗೊತ್ತು ಕಣೋ ಅಂತ ವೆಂಕಟೇಶಣ್ಣ ಹೇಳ್ತಾವ್ರೆ. ಅದಕ್ಕೆ ಅವ್ರ ಮಾವನು, ಸರ್ ನಾನು ಹಂಗೆಲ್ಲ ಮಾಡೋನಲ್ಲ ಸರ್ ಅಂತ ಅವ್ರ ಮಾವ ಹೇಳ್ತಾವನೆ. ಅದಕ್ಕೆ ವೆಂಕಟೇಶಣ್ಣ ನೀನೇ ಹೇಳ್ದಂತಲ್ಲೋ, ನೀನ ಮದುವೆ ಮಾಡ್ಕೊಂಡು ನಾನೇ ಇಟ್ಕೊಂಡ್ಬಿಡ್ತೀನಿ ಅಂತ ಅವ್ರ ತಾತ ಹೇಳ್ದ ಅಂತ ಹೇಳಿದ ತಕ್ಷಣ, ಅದೆಲ್ಲ ಬಾಯಿ ಮಾತುಗಳಿ ಸರ್, ನಾನು ಅಷ್ಟೊಂದು ವರ್ತಲ್ಲ ಸರ್, ಹುಡುಗಿ ಚೆನ್ನಾಗಿದ್ಲು, ನಾನು ಇಟ್ಕೊಳ್ಳೋಣ ಅನ್ಕೊಂಡೆ, ಎಲ್ಲಿ ಅಷ್ಟು ಬೇಗ ಹಿಂಗಾಗೋಯ್ತಲ್ಲ ಅಂತ ಅವ್ರ ಮಾವ ಹೇಳ್ತಾವನೆ. ವೆಂಕಟೇಶಣ್ಣನು, ಲೇ ಈ ಕತೆಲ್ಲ ನಂತರ ಹೇಳ್ಬೇಡ, ಬೇಗ ಒಪ್ಕೋ ಅಂತ ಹೇಳ್ತಾವ್ರೆ. ಸರ್ ನಮ್ಮ ಅಮ್ಮನ ಹಣೆಗೂ ನಾನೇನು ಮಾಡಿಲ್ಲ ಸರ್, ಮೇಡಮ್ ಅವರೇ ನೀವೇ ನೋಡಿದ್ರಲ್ಲ ಮೇಡಮ್ ಅವರೇ, ಅವತ್ತು ನನ್ನ ಬಂದು ಹೊಡೆದ್ರಲ್ಲ, ಅದೇ ಸ್ಟಾರ್ಟಿಂಗ್ ಸೀನ್ ಹೊಡೆದ್ರಲ್ಲ ಅದನ್ನ ಹೇಳ್ತಾವನೆ. ಸರಿ ಕಣೋ ವೆಂಕಟೇಶಣ್ಣ ಹೇಳೋದು, ನೀನ್ ನೋಡೋಕ್ಕೂ ತುಂಬಾ ಒಳ್ಳೆ ಒಂಥರ ಇದೆಯಾ, ಸರಿ ಬಾ ಅಂತ ಆಚೆ ಕರ್ಕೊಂಡೋಗಿ ಮಾತಾಡ್ತಾರೆ. ಮೇಡಮ್ ಅವರೇ ಒಂದ್ 2 ನಿಮಿಷ ಹಿಂಗ್ ಹೋಗಿ ಬರ್ತೀವಿ ಅಂತ ಹೇಳಿ ಮಾವನ ಹತ್ರ ಮಾತಾಡ್ತಾರೆ. ನೋಡಿ ಇವಾಗ, ಲವ್ ನನಗೂ ಗೊತ್ತು ಕಣೋ ನೀನು ಮಾಡಿಲ್ಲ ಅಂತ, ಬಟ್ ಯಾರೋ ಮಾಡಿದ್ದಾರೆ, ಸರಿ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ ಎಷ್ಟು ಕೊಡ್ತೀಯಾ ಅಂತ ಕೇಳ್ತಾರೆ. ಏನೋ ಕಾಸ ಸರ್ ಹತ್ರ ಕಾಸೇ ಇಲ್ಲ ಸರ್, ಏಯ್ ಕೇಸು ಹಾಕೊಂಡೆ ಅನ್ಕೋ 10-15 ವರ್ಷ ಪರ್ಮನೆಂಟ್ ಜೈಲೆ ಹೇಳೋ ಬೇಗ ಅಂತ ಹೇಳ್ತಾರೆ. ಸರಿ ಕಣ ಒಂದು 5 ಲಕ್ಷ ಕೊಟ್ಬಿಡು ಅಂತ ವೆಂಕಟೇಶಣ್ಣ ಹೇಳ್ತಾರೆ. ಏನೋ 5 ಲಕ್ಷನ ಅಷ್ಟೆಲ್ಲ ಆಗಲ್ಲ ಸರ್, ಒಂದು 2-3 ಲಕ್ಷ ಅರೇಂಜ್ ಮಾಡ್ತೀನಿ ಸರ್ ಅಂತ ಹೇಳ್ತಾರೆ. 2-3 ಲಕ್ಷನ ಅಷ್ಟೊಂದು ದುಡ್ಡು ಹೆಂಗ ಕೊಡ್ತಾರೆ ಸರ್, ನಮ್ಮ ಫ್ಯಾಮಿಲಿ ಆಕ್ಟರ್ ಒಬ್ರು ಇದ್ದಾರೆ ಅವ್ರು ಕೊಡ್ತಾರೆ ಸರ್ ಅಂತ ಹೇಳ್ತಾರೆ. ಓ ಹೌದಾ, ಸರಿ ಅರೇಂಜ್ ಮಾಡ್ಕೊಂಬ, ಸಾಯಂಕಾಲ ಎಷ್ಟಾಗುತ್ತಾ ಸರ್, ಒಂದ್ 2 ದಿನ ಟೈಮ್ ಕೊಡಿ ಸರ್ ಅಂತ ಹುಡುಗ ಒಬ್ರು ಡಾಕ್ಟರ್ ಹತ್ರ ಹೋಯ್ತಾನೆ. ಡಾಕ್ಟರ್ನು ಏನೋ ಯಾವಾಗ ನೋಡಿದ್ರು ದುಡ್ಡು ಅಂತ ಬರ್ತೀಯಾ, ಇನ್ನು ಎಷ್ಟೋ ಬೇಕು ನಿನಗೆ ಅಂತ ಕೇಳ್ತಾವ್ರೆ. ಇವನು ಸರ್ ದುಡ್ಡು ನಮಗಲ್ಲ ಸರ್ ಪೊಲೀಸ್ ಅವರಿಗೆ ಅಂತ ಹೇಳಿದ ತಕ್ಷಣ ಡಾಕ್ಟರ್ ಮುಖ ಒಂಥರ ಚೇಂಜ್ ಆಯ್ತು. ಆಚ ಕಡೆ ಈ ಮಾವಯ್ಯನ ಫಾಲೋ ಮಾಡ್ಕೊಂಡು ಇಬ್ರು ಪೊಲೀಸ್ ಲೇಡಿ ಬಂದವ್ರೆ. ಅವ್ರ ಹತ್ರ ಅಲ್ಲೊಬ್ಬ ಸುಡೆ ಬಂದ್ಬಿಟ್ಟು, ಏನ್ ಮೇಡಮ್ ಅವಾಜ್ ಏನೋ ಮಾಡ್ಬೇಕಾ ಅಂತ ಕೇಳ್ತಾವನೆ. ಏಯ್ ಸುಮ್ನೆ ಹೋಗ್ಬಿಡು, ಇಲ್ಲ ಬೇಜಾನ್ ತಿಂತಿ ಅಂತ ಪೊಲೀಸ್ ಅಮ್ಮ ಹೇಳ್ತಾವ್ರೆ. ಇನ್ನ 4ನೇ ದಿನ ಡಾಕ್ಟರ್ ವಾಕಿಂಗ್ ಹೊಡಿತಾ ಅವನೇ ಹಿಂದೆ ನೋಡಿದ್ರ ಹುಡುಗಿರು ಪೊಲೀಸ್ ಮಫ್ತಿಯಲ್ಲಿ ಬಂದವ್ರೆ. ಇನ್ನ ಡಾಕ್ಟರ್ ಅಪ್ಪನ ಕುಂಟ್ರಿಸ್ಬಿಟ್ಟು ಎಂಕ್ವೈರಿ ನಡೀತಾ ಇದೆ. ಪೊಲೀಸ್ ಅಮ್ಮ ಮಾಡ್ತಾ ಇರೋದು, ಏನಪ್ಪ MBBS ಡಾಕ್ಟರ್, ನೀನ್ MBBS ಡಾಕ್ಟರ್ ನಿಲ್ಲಿ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ಬಿಟ್ಟು ಡಾಕ್ಟರ್ ಅಮ್ಮನ ಹತ್ರ PU ಆಗಿ ಕೆಲಸ ಮಾಡ್ಬಿಟ್ಟು ನೀನೇ ಡಾಕ್ಟರ್ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿದ್ಯಾ, ಏನ್ ನಿನ್ ಜಾತಕ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಂತ ಹಿಂಗೆ ಮಾತಾಡ್ತಾವ್ರೆ. ಇದಕ್ಕಿದ್ದಂಗೆ ಅವನು ಪೊಲೀಸ್ ಅಮ್ಮನ ಮೇಲೆ ರೈಸ್ ಆಗ್ಬಿಡದ, ಮೇಡಮ್ ಕಸದಲ್ಲಿ ಕಡ್ಡಿ ಹಾಕ್ಬೇಡಿ, ಆಮೇಲೆ ಗಲೀಜಾಗೋದು ನಿಮ್ ಕೈ ಅಂತ ಹೇಳ್ತಾನೆ. ಆ ಕ್ಯಾಮ್ರಾನ ಆಫ್ ಮಾಡ್ಬಿಟ್ಟು ಎಗರಿಸಿ ಒದಿತಾರ ನೋಡಿ ಮಕ್ಕದ ಮೇಲೆ. ಏನೋ ನನ್ ತಳಕು ಬಳಕು ಮೈ ನೋಡ್ಬಿಟ್ಟು ಸೂಪರ್ ಫಿಗರ್ ಅನ್ಕೊಂಡ, ನನ್ನ ಮಗನೇ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ ಅದನ್ನೇ ಅಂತ ಹೇಳಿ ಒಂದು ವಾರ್ನಿಂಗ್ ಕೊಡ್ತಾರೆ. ಇವಾಗ ಬಾಯ್ ಬಿಡ್ತಾನೆ ನೋಡಿ ಈ ಪೊಲೀಸ್ ಡಾಕ್ಟರ್. ಒಂದಿನ ಆ ಹುಡುಗಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದೈತೆ, ಕಾಲಿಡವಿ ಕೆಳಗಡೆ ಬಿದ್ದೋಗೈತೆ. ಆ ಸೌಂಡ್ ಕೇಳಿ ಓನರ್ ಬಂದ. ಆ ಹುಡುಗಿ ಮೈ ನೋಡ್ಬಿಟ್ಟು, ಆ ಹುಡುಗಿ ಮುಖ ನೋಡ್ಬಿಟ್ಟು ಆ ಹುಡುಗಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ ಅನ್ಕೊಂಡ್ರೆ ಆ ಹುಡುಗಿನ ಬೆಡ್ರೂಮ್ ಕರ್ಕೊಂಡು ಹೋಗ್ತಾನ್ರಿ. ಕರ್ಕೊಂಡೋಗಿ ಆ ಹುಡುಗಿನ ಹಾಳು ಮಾಡ್ಬಿಡ್ತಾನೆ. ಅಲ್ಲಿಂದ ಡಾಕ್ಟರ್ ಫೋನ್ ಮಾಡ್ತಾನೆ. ಡಾಕ್ಟರ್ ಹೇಳ್ತಾನ ಅವನು, ಸರ್ ಸೇಫ್ಟಿ ಹಾಕಿಲ್ಲ ಏನು ಆಗಲ್ಲ ತಾನೆ ಅಂತ ಆ ಮನೆ ಓನರ್ ಹೇಳ್ತಾವನೆ. ಅದಕ್ಕೆ ಡಾಕ್ಟರ್ನು ತಲೆ ಕೆಡಿಸ್ಕೊಂಡ್ಬಿಡಿ ಸರ್ ನಾನಿದ್ದೀನಲ್ಲ ಅಂತ ಆ ಹುಡುಗಿ ಮಗುನ ಹಂಗೆ ಬಿಟ್ಟಿದ್ದಾನೆ. ಅಲ್ಲಿ ನರ್ಸಮ್ಮನು ಕೇಳ್ತಾ ಇದ್ದಾರೆ, ಆಯಮ್ಮ ಏನ್ ಸರ್ ಅಪಾಷನ್ ಮಾಡಿದ್ರೆ ನಮ್ಗೆ ದುಡ್ಡು ಅಂತ. ಅಕ್ಕ ಅದೇ ತಪ್ಪು, ಅವ್ನ ಹೆಂಗು ಕೋಟ್ಯಾಧೀಶ್ವರ, ಈ ಮಗು ಮಾತ್ರ ಆಯ್ತು ಅನ್ಕೋ, ಅವನ್ನ ಬ್ಲಾಕ್ ಮೇಲ್
ಬ್ಲಾಕ್ ಮೇಲ್ ಮಾಡಿ ನಾವು ದುಡ್ಡು ಕಿತ್ಕೊಬಹುದು ಅಂತ ಈ ಡಾಕ್ಟರ್ ಅಪ್ಪನೇ ಮಾವ ಇನ್ನೂ ಹೇಳಿದಾನೆ, ಚಿಕ್ಕ ಹುಡುಗಿ ಕಣೋ, ಸುಮ್ಮನೆ ಅಭಾಷಣ ಮಾಡಿದ್ರೆ ಅವಳ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಆ ಮಗುನ ಹಂಗೆ ಇಟ್ಟಿರೋದು. ಇನ್ನ ಮಾರನೇ ದಿನ ಪೊಲೀಸ್ ಅಮ್ಮ ವೆಂಕಟೇಶ್ ಅಣ್ಣ ಇಬ್ರು ಬಂದ್ರು ಆ ಓನರ್ ಮನೆಗೆ. ಆ ಓನರ್ ಏನಂತ ಗೊತ್ತಾ, ಓಯ್ ಎಲ್ ಬಂದು ಏನ್ ಮಾತಾಡ್ತಾ ಇದೀಯಾ, ನಾನು ಕುಂತಿರೋ ಜಾಗ ದೇವಸ್ಥಾನ ಇದ್ದಂಗೆ ಆಯ್ತಾ, ನೀನ್ ಹೋಗ್ಬಿಟ್ಟು ದೊಡ್ಡಧಿಕಾರಿ ತರ ಮಾತಾಡೋ, ದೊಡ್ಡಧಿಕಾರಿ ನಿನ್ನ ತರ ಮಾತಾಡ್ತಾರೆ ಅಂತ ಹಂಗೆ ಇಬ್ರು ಆಚೆ ಬರ್ತಾವ್ರೆ. ವೆಂಕಟೇಶ್ ಅಣ್ಣನು ಹೇಳ್ತಾವ್ರೆ, ಏನಮ್ಮ ಎಂಕ್ವೈರಿ ಮಾಡ್ಬಿಟ್ಟೆ ನೀನು ವಿಚಾರಿಸೋದಂತ ಹೇಳಿದೆ, ಇವಾಗ ವಿಚಾರಿಸ್ತಾ ಇದೆಯಾ, ಅದೇ ಯಾರೋ ನಾರ್ಮಲ್ ಜನ ಆಗಿದ್ರೆ ಇಷ್ಟೊತ್ತಿಗೆ ಅರದು ಉಪ್ಪಿನಕಾಯಿ ಹಾಕ್ಬಿಡ್ತಾ ಇದೆಯಲ್ಲ ಅಂತ ವೆಂಕಟೇಶ್ ಅಣ್ಣ ಹೇಳ್ತಾವ್ರೆ. ವೆಂಕಟೇಶ್ ಅಣ್ಣಗೆ ಒಂದು ಫೋನ್ ಕಾಲ್ ಬಂತು, ಮಾಡಿರೋದು ದೊಡ್ಡಧಿಕಾರಿ, ಕೊಡಪ್ಪ ಆ ಅಮ್ಮನ ಕೆಲ ಫೋನ್ ಅಂತ ಹೇಳ್ತಾರೆ, ಆಫೀಸ್ ಬಾ ಅಂತ ನಮ್ಮ ಪೊಲೀಸ್ ಅಮ್ಮನಿಗೆ ಹೇಳಿದ್ರು. ಪೊಲೀಸ್ ಅಮ್ಮನ ಅಲ್ಲಿ ಹೋಯ್ತಾರೆ. ಏನ್ ಅನ್ಕೊಂಡಿದ್ಯಾ, ಯಾವ್ದು ನೀನು ಓದ್ಬಿಟ್ಟು ಸ್ಟ್ರೈಟ್ ಆಗಿ ಕೆಲ್ಸಕ್ಕೆ ಬಂದ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ, ಆನೆ ನಡಿಬೇಕಾರೆ 4 ಇರುವೆಗಳು ಸಾಯೋದು ಕಾಮನೆ, ತಗೋ ಟ್ರಾನ್ಸ್ಫರ್ ಲೆಟರ್, ಇನ್ನು 2 ದಿನದಲ್ಲಿ ನಿನಗೆ ಟ್ರಾನ್ಸ್ಫರ್ ಅಂತ ಪೊಲೀಸ್ ಅಮ್ಮ ಹೇಳ್ಬಿಡುತ್ತೆ. ನಮ್ಮ ಪೊಲೀಸ್ ಅಮ್ಮ ಹಂಗೆ ಬೇಜಾರಲ್ಲಿ ಬತಾವ್ರೆ. ಕೆಳಗಡೆ ಆ ಸೇಟು ಮನೆಯಿಂದ ಒಬ್ಬ ಬಂದ, ಮೇಡಮ್ ಅವರೇ ಎಲ್ಲಾರನು ಕರೆಕ್ಟ್ ಮಾಡ್ಬಿಟ್ಟಿದ್ದೀನಿ, ನಾನು ಒಬ್ಬರೇನೆ, ಕ್ಯಾಶ್ ಆದ್ರೂ ಪರವಾಗಿಲ್ಲ, ಎಲ್ಲಾರು ಲ್ಯಾಂಡ್ ಆದ್ರೂ ಪರವಾಗಿಲ್ಲ, ಏನ್ ಹೇಳ್ತೀರಾ ಹೇಳಿ ಮೇಡಮ್ ಅಂತ ಹೇಳಿದ ತಕ್ಷಣ ಫೈಡ್ ಅಂತ ಅವ್ನ ಕೆನ್ನೆ ಮೇಲೆ ಒಂದು ಹಾಕ್ಬಿಟ್ಟು ಸು ಮಕ್ಕಳ ಅಂತ ಹಂಗೆ ಹೋಯ್ತಾರ್ರಿ. ಇನ್ನ ವೆಂಕಟೇಶ್ ಅಣ್ಣ ಪೊಲೀಸ್ ಅಮ್ಮನ ಕರ್ಸಿದ್ರು. ಇನ್ನೇನು ನಾಳೆ ನಾಡಿದ್ದು ಟ್ರಾನ್ಸ್ಫರ್, ನಮ್ದು ಐಡಿಯಾ ಇಲ್ಲ ನಿನಗೆ, ನೀನ್ ಟ್ರಾನ್ಸ್ಫರ್ ಆಗಲ್ಲ, ಹುಡುಗಿಗೂ ಸೆಟ್ಲ್ಮೆಂಟ್ ಆಗುತ್ತೆ, ಅವ್ರನ್ನ ದುಡ್ಡು ಗಿಡ್ಡು ಕೊಡ್ತಾರೆ, ಈಸ್ ಕೊಟ್ಬಿಡು, ಅವ್ಳ ಲೈಫ್ ಹೆಂಗೋ ಚೆನ್ನಾಗಿರುತ್ತೆ ಅಂತ ವೆಂಕಟೇಶ್ ಅಣ್ಣ ಹೇಳ್ತಾವ್ರೆ. ಅಲ್ಲಿ ವೆಂಕಟೇಶ್ ಅಣ್ಣನ ಮಗಳು ಆಟ ಆಡ್ತಾವಳೆ. ಏನ್ ಸರ್ ಹೆಣ್ಮಗುನ ತುಂಬಾ ಬೇಗ ಬೆಳೆದ್ಬಿಟ್ಲಲ್ಲ, ಮಗಿಯಾಗಿದ್ಲು ಹೆಣ್ಮಗು ಸರ್, ನ್ಯಾಯ ಹೆಣ್ಮಗು ನೋಡ್ಕೊಬೇಕು ನಾವೇ ಅಂತ ಹಂಗೆ ಹೊಂಟಿತಾರ್ರಿ. ಇನ್ನ ನೈಟ್ ಹಂಗೆ ನಿದ್ದೆ ಮಾಡ್ತಾ ಇಲ್ಲ, ಯೋಚನೆ ಮಾಡ್ಕೊಂಡು ಕುಂತವ್ರೆ. ಏನ್ ಅನ್ಕೊಂಡ್ರೋ ಗೊತ್ತಿಲ್ಲ, ಒಂದ್ ದೊಡ್ಡ ಹೋಟ್ಲ ಹತ್ರ ಬಂದ್ರು. ಅಲ್ಲಿ ಎಂಕ್ವೈರಿ ಮಾಡ್ತಾ ಅವ್ರೆ, ಢಮಾರ್ ಅಂತ ಒಂದು ಗಾಜು ಹೊಡೆದೋಗೋ ಸೌಂಡ್. ಏನ್ ಸೌಂಡ್ ಅಂತೀರಾ, ಅದೇ ರೀ ಆ ಸೌಕಾರ ಹುಡುಗಿನ ಹಾಳು ಮಾಡ್ನಲ್ಲ ಅವನ್ನ ಚಡ್ಡಿಯಲ್ಲೇ ಹೊಡೆದಿ ಆಚೆ ಎಳ್ಕೊಂಬತ್ತಾರ. ಹಂಗೆ ಕಾಲಲ್ಲೇ ಓದಿತಾರ್ರಿ. ಹಂಗೆ ಅವನ್ನ ಒದ್ದಿ ಜೀಪ್ ಎಳ್ಕೊಂಬಂದು ಒಂದ್ ದೊಡ್ಡ ಕಸದ ತೊಟ್ಟಿ ಅಲ್ಲಿ ಅವನ್ನ ಕಟ್ಟಾಕ್ಬಿಟ್ಟು ಅವ್ನಿಗೇನೋ ಆಪರೇಷನ್ ಮಾಡ್ತಾರಂಗ ಅವ್ರಿ. ಅವ್ನು ಹೆಂಗ್ ಬಡ್ಕೋತಾನಂದ್ರೆ ಯಪ್ಪ ಆ ತರ ಬಡ್ಕೋತಾನ್ರಿ ಅವನು. ಇನ್ನ ಮಾರನೇ ದಿನ ನಮ್ಮ ಪೊಲೀಸ್ ಅಮ್ಮನಿಗೆ ಎಂಕ್ವೈರಿ. ಆ ದೊಡ್ಡಧಿಕಾರಿನ ಹೇಳ್ತಾವ್ರೆ, ಏನಮ್ಮ ತುಂಬಾ ಡಿಸ್ಕವರಿ ಚಾನಲ್ಗಳು ನೋಡ್ತೀಯಾ ಅಲ್ಲಮ್ಮ, ಯಾವ ನರನ ಕಟ್ ಮಾಡಿದ್ರೆ ಏನ್ ಕೆಲಸ ಮಾಡಲ್ಲ ಅಂತ ಪರ್ಫೆಕ್ಟ್ ಆಗಿ ಕಟ್ ಮಾಡಿದ್ಯಲ್ಲ, ನೀನ್ ಅದಕ್ಕೆ ಆ ವೈನ ಸಾಯಿಸೇ ಬಿಡ್ಬೋದಾಯ್ತಲ್ಲಮ್ಮ ಅಂತ ಹೇಳ್ತಾವ್ರೆ. ಇನ್ನೊಬ್ರು ಪೊಲೀಸ್ ಅಮ್ಮ ಇದ್ರಲ್ಲ ಅವ್ರ ಹತ್ರ ಕೇಳ್ತಾವ್ರೆ, ಏನ್ ಮೇಡಮ್ ಏನ್ ಮಾಡೋಣ ಇವ್ರನ್ನ, ಸರ್ ಇಂಥವನ್ನೆಲ್ಲ ಕೆಲಸ ಇಟ್ಕೊಂಬೇಡಿ ಸರ್. ಹೌದಾ, ಏನ್ ಮೇಡಮ್ ನಿಮ್ಗೂ ಅವ್ರಿಗೂ ಆಗದೇ ಇಲ್ಲ ಅನ್ಕೋತೀನಿ ಸರ್, ನಮ್ಗೆ ಪರ್ಸನಲ್ ಪ್ರಾಬ್ಲಮ್ ಎಲ್ಲ ಏನಿಲ್ಲ ಅಂತ ಆ ಪೊಲೀಸ್ ಅಮ್ಮನ್ ಹೇಳ್ತಾ ಇದೆ. ಒಂದ್ 2 ನಿಮಿಷ ಆಚೆ ಇರಮ್ಮ ಅಂತ ಹೇಳ್ತಾರೆ. ಇನ್ನ ನಮ್ಮ ಪೊಲೀಸ್ ಅಮ್ಮನಿಗೆ ಆ ದೊಡ್ಡಧಿಕಾರಿ ಹೇಳ್ತಾವ್ರೆ, ನೋಡಮ್ಮ ಈ ಜಾತಿ ಪಿಚಾಚಿಗಳು ಪ್ರಪಂಚದಲ್ಲಿ ಬೇಜಾನಾಗಿದೆ, ಹೋಗು ಆ ಪಿಚಾಚಿಗಳನ್ನೆಲ್ಲ ನೀನೇ ಅಡಗಿಸ್ಬೇಕು, ಒಂದ್ 2 ದಿನ ಮನೇಲಿರೋ, ಟ್ರಾನ್ಸ್ಫರ್ ಲೆಟರ್ ಬರುತ್ತೆ ಅಂತ ಪೊಲೀಸ್ ಅವರು ಕಳಿಸ್ಬಿಡ್ತಾರೆ. ಇನ್ನ ಹಂಗೆ ಕಾರಲ್ಲಿ ಹೋಯ್ತಾ ಅವ್ರೆ ಜೈಲ್ ಹತ್ರ. ಆ ಹುಡುಗಿನು ಆ ಮಗಿನ ಎತ್ಕೊಂಡು ಅಪ್ಪನ್ ನೋಡಕ್ ಹೋಯ್ತಾ ಇದೀವಿ ಕಣೋ ಅಂತ ಹೋಯ್ತಾ ಅವ್ರೆ. ನಮ್ಮ ಪೊಲೀಸ್ ಅಮ್ಮವ್ರ ಗಂಡ ಹೇಳ್ತಾವನೆ, ನೋಡು ಎಲ್ಲಾ ವಿಷಯ ಹೇಳ್ಬಿಡೋಣ, ಸುಮ್ನೆ ನಾಳೆ ದಿವಸ ಅವ್ರಲ್ಲಿ ಜಗಳ ಬೇಡ ಅಂತ ಹೇಳ್ತಾವ್ರೆ. ನಾನು ಹುಡುಗನ್ಗೆ ಹೇಳ್ಬಿಡ್ತೀನಿ, ನೀನು ಹುಡುಗಿಗೆ ಹೇಳ್ಬಿಡು ಅಂತ ಪೊಲೀಸ್ ಅಮ್ಮ ಯಜಮಾನ್ರು ಹೋಗ್ಬಿಟ್ಟು ನಡೆದಿದ್ದ ವಿಷಯ ಎಲ್ಲ ಹುಡುಗನ್ಗೆ ಹೇಳ್ಬಿಟ್ರು. ಹುಡುಗ ಹಂಗ್ ಅಳ್ತಾನೆ ಅಂದ್ರೆ ಯಪ್ಪ ಸಕ್ಕದಾಗ ಅಳ್ತಾನ್ರಿ. ಹುಡುಗಿನು ಬಂತು, ಇವ್ರಿಬ್ರು ಕಮ್ಮಿ ಅಂದ್ರು 5 ನಿಮಿಷ ಅಳ್ತಾರ್ರಿ. ನಮಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ, ಆತರ ಅಳ್ತಾರೆ. ಮಗುನ ಅವ್ನ ಕೈಯಲ್ಲಿ ತಗೊಂತಾನೆ. ಬಂದು ನಾ ಪೊಲೀಸ್ ಅಮ್ಮ ಹತ್ರ ಹೇಳ್ತಾವನೆ, ಮೇಡಮ್ ಈ ವಿಷಯನ ಅವಳ ಹತ್ರ ಏನು ಕೇಳಕ್ ಹೋದ್ರಿ ಮೇಡಮ್, ಅವಳು ಒಂದೊಂದು ಸೆಕೆಂಡ್ ಮಗು ಇರ್ಬೇಕಾರನು ನನ್ ಮಗು ಅಂತಾನೆ ಅವಳು ಆ ಮಗುನ ಸಾಕಿರ್ತಾಳೆ. ಅವಳು ಗೊತ್ತಿದ್ದು ಆತರ ಕೆಟ್ಟು ಕೆಲಸ ಅವಳು ಮಾಡಿರಲ್ಲ ಮೇಡಮ್, ಯಾಕಂದ್ರೆ ಅವಳು ನನ್ನ ಲವ್ವರ್, ನನ್ನ ಹೆಂಡತಿ, ನನ್ನ ಜೀವ, ನಮ್ಮಮ್ಮ ಅಂತ ಹಿಂಗ್ ಬಡ್ಕೋತಾನೆ. ಜ್ಯೋತಿಕಾ ಮೇಡಮ್ ಸರಿ ನಮ್ಮ ಪೊಲೀಸ್ ಅಮ್ಮನು ಹೇಳ್ತಾರೆ, ಲವ್ ನನ್ನ ಹುಡುಗಿ ಹತ್ರ ಏನು ಹೇಳಿಲ್ಲ, ನೀನು ಏನು ಹೇಳ್ಕೊಂಬೇಡ ಸರಿನಾ, ದೊಡ್ಡದು ಕಣೋ ನಿನ್ ಮನ್ಸು, ಸೂಪರ್ ಕಣೋ ನೀನು, ಹೋಗ್ರಿ ಚೆನ್ನಾಗಿ ಬದುಕೊಡ್ರಿ ಅಂತ ಜ್ಯೋತಿಕಾ ಮೇಡಮ್ ಅವ್ರನ್ನ ವಿಶ್ ಮಾಡ್ಬಿಟ್ಟು ಹಿಂಗ್ ಬರ್ತಾರೆ. ಇವರು ಹಂಗೆ ಬಸ್ಸಲ್ಲಿ ಹೋಯ್ತಾ ಅವ್ರೆ. ಅದೇ ಕಂಡಕ್ಟರ್ ಹತ್ರ ಸರ್ 3 ಟಿಕೆಟ್ ಕೊಡಿ ಸರ್ ಅಂತ ಹೇಳ್ತಾನೆ. ಏನು 3 ನೀವೇ ಅರ್ಧ ಟಿಕೆಟ್, ನಿಮ್ಗೊಂದು ಟಿಕೆಟಾ ಅಂತ ಕಂಡಕ್ಟರ್ ಹೇಳ್ತಾರೆ. ಹಂಗೆ ಆ ಬಸ್ನ ತೋರಿಸಿ ಈ ಮೂವಿನ ಮುಗಿಸ್ತಾರೆ. ಈ ಮೂವಿ ಡೈರೆಕ್ಟರ್ ಇಲ್ಲಿ ಹಾಕಿದೀನಿ ನೋಡಿ ಫೋಟೋ. ಇವ್ರ ಮೂವಿಗಳು ನೋಡಿದೀರಾ, ಇವ್ರ ಮೂವಿಲಿ ಜಾಸ್ತಿ ನಗದಕ್ಕಿಂತ ತ್ರಿಬ್ಬಲ್ಲ ಕಳಿಸ್ತಾರೆ ಇವರು ಮೂವಿಲೆಲ್ಲ ಅಳದೇ ಇರೋರು ಇರೋದೇ ಇಲ್ಲ, ಅಳಿಸೋ ಡೈರೆಕ್ಟರ್ ಇವರು. ಸರ್ ಈ ಮೂವಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್, ಇದೇ ತರ ತುಂಬಾ ಮೂವಿ ಕೊಡ್ತಾ ಇರಿ ಅಂತ ಹೇಳ್ತಾ ಬಾಯ್.